ನಾನು ಕೆಲವು ಸಂಗತಿಗಳನ್ನು ಪ್ರಸ್ತುತಪಡಿಸ್ತೇನೆ. ದಾಖಲೆಗಳು ಅಂದರೆ ಒಂದು ಕಾಲದಲ್ಲಿ ನಡೆದಂಥ ಸಂಗತಿಗಳನ್ನು ಅಥವಾ ಘಟನೆಗಳನ್ನು ಬರೆದಂಥ ಆದೇಶಗಳನ್ನು ದಾಖಲೆಗಳು ಅಂತ ಸ್ಥೂಲವಾಗಿ ನಾವು ಹೇಳ್ತೀವಿ. ಅಲ್ಲಿ ಬರೆದಿರುವಂಥವರ ಹೆಸರು, ಬರೆಸಿಕೊಂಡಿರುವಂಥವರ ಹೆಸರು, ಆ ಘಟನೆಯನ್ನು ಅಥವಾ ಸಂಗತಿಯನ್ನು ಕೇಳಿ ತಿಳಿದು ಸಾಕ್ಷಿಗಳಾಗಿ ಬಂದಂಥ ವ್ಯಕ್ತಿಗಳ ಹೆಸರು ಮತ್ತು ಅರಸುತನದ ಮುದ್ರೆ ಮತ್ತು ಮೊಹರುಗಳಿಂದ ಅಧಿಕೃತಗೊಂಡಂಥವುಗಳನ್ನು ನಾವು ಸಾಮಾನ್ಯವಾಗಿ ದಾಖಲೆಗಳು ಅಂತ ಕರೀತೀವಿ. ಯಾಕಂದರೆ ಕಾವ್ಯ ಸಾಹಿತ್ಯಕ್ಕೆ ಈ ರೀತಿಯ ಸ್ವರೂಪ ಇರೋದಿಲ್ಲ. ಆದರೆ ದಾಖಲೆಗಳಿಗೆ ಅಧಿಕೃತತೆ ಕಾರಣವಾಗಿ ಇಂಥ ಕೆಲವು ಸ್ವರೂಪಗಳಂಥ ದಾಖಲೆಗಳನ್ನು ರಚಿಸಿರ್ತಾರೆ. ಯಾಕೆ ದಾಖಲೆಗಳು ಹುಟ್ಟಿಕೊಂಡ್ವು ಅನ್ನಲಿಕ್ಕೆ ಅದು ದೊಡ್ಡ ಚರಿತ್ರೆ ಇದೆ. ಅದನ್ನು ಇಲ್ಲಿ ಹೇಳೋದು ಅಪ್ರಸ್ತುತ. ಮನುಷ್ಯ ತಾನೇ ಆಡಿದ ಮಾತಿಗೆ ತಾನು ನಡೆದುಕೊಳ್ಳದಿದ್ದಾಗ ಮೌಖಿಕ ಒಪ್ಪಂದವನ್ನು ಬರೆದಿಡುವಂತಹ ಕೆಲಸವನ್ನು ಮಾಡಿ, ಯಾವುದೋ ಒಬ್ಬ ವ್ಯಕ್ತಿ ಒಂದು ಮಾತು ಕೊಟ್ಟಿರ್ತಾನೆ, ಆ ಮಾತಿಗೆ ತಪ್ಪಿದಾಗ ಬೇರೆ ಜನರ ಸಾಕ್ಷಿಗಳ ನಡುವೆ ಅದನ್ನು ಸಾಬೀತು ಮಾಡಲಿಕ್ಕಾಗಿಯೇ ಮೌಖಿಕವಾಗಿರುವಂಥ ಒಪ್ಪಂದಗಳನ್ನು ಬರೆದಿಡುವುದರ ಮೂಲಕ ದಾಖಲೆಗಳು ನಮ್ಮ ನಾಡಿನಲ್ಲಿ ಸೃಷ್ಟಿಯಾದವು. ಇಡೀ ವೀರಶೈವ, ಲಿಂಗಾಯತ, ಹಂಡೆ, ವಜೀರ್ ಸಮುದಾಯದ ಸಾಮಾನ್ಯ ಜನರು ಕೂಡ ತಾವು ಇಲ್ಲಿದ್ದೀರಿ. ನಿಮ್ಮ ಸಮಾಜದಲ್ಲಿ ಯಾವುದಾದ್ರೂ ಒಂದು ಧಾರ್ಮಿಕ ಅಥವಾ ಶುಭ ಕಾರ್ಯವನ್ನು ಮಾಡುವಾಗ ಒಂದು ವೀಳ್ಯ ಕೊಡುವಂಥ ಪದ್ಧತಿ ಇತ್ತು. ಅಂದರೆ ಆ ವೀಳ್ಯ ಕೊಟ್ಟು ಬಿಟ್ಟರೆ ಆತದ ನಡೆಸ್ಕೊಡ್ಲೇಬೇಕು. ಅಂಥ ಈ ಮೌಖಿಕ ಒಪ್ಪಂದಗಳು ಇತ್ತೀಚೆಗೆ ಏನಾದ್ರು ಅಂದರೆ ಬರೆದಿಡುವಂಥದ್ರ ಮೂಲಕ ದಾಖಲೆಯ ಸ್ವರೂಪವನ್ನು ಪಡ್ಕೊಂಡು, ಹಾಗಾಗಿ ಹಂಡೆ ಅರಸರ ಹಾಕಿಸಿದಂಥ ಅಥವಾ ಹಂಡೆ ಅರಸರನ್ನು ಉಲ್ಲೇಖಿಸುವಂಥ ಈ ನಾಡಿನ ಶಾಸನಗಳನ್ನು, ಅವರ ಚರಿತ್ರೆಯನ್ನು ಬರೆದಿಟ್ಟಂಥ ಅನೇಕ ಕೈಫಿಯತ್ತುಗಳನ್ನು, ಅಂದರೆ ಸ್ಥಳೀಯ ಚರಿತ್ರೆ, ಕೈಫಿಯತ್ತು ಅಂದರೆ ಸ್ಥಳೀಯ ಚರಿತ್ರೆಗಳನ್ನು ಮತ್ತು ವಂಶಾವಳಿಗಳನ್ನು, ನಿರೂಪಗಳನ್ನು ನಾವು ಹಂಡೆ ಅರಸರ ದಾಖಲಾತ್ಮಕ ಆಕಾರಗಳು ಅಂತ ಕರಿತೀವಿ. ಅಂದರೆ ದಾಖಲೆಗಳು ಅಂದರೆ ಏನು ಅಂತ ಇಷ್ಟು ಪರಿಚಯ ಸಾಕು ಅಂತ ಕಾಣಿಸ್ತದೆ. ನಾನು ನೇರವಾಗಿ ಈ ಕೆಲವು ಸಂಗತಿಗಳನ್ನ ಇಟ್ಕೊಂಡು ಹಂಡೆ ಅರಸರ ಚರಿತ್ರೆಯನ್ನು ಕಟ್ಟಲಿಕ್ಕೆ ಇವು ಹೇಗೆ ನಮಗೆ ಇತಿಹಾಸದ ಅಧ್ಯಯನಕ್ಕೆ ಸಹಕಾರಿ ಆಗ್ತವೆ ಅನ್ನುವಂಥದ್ದನ್ನು ನೋಡ್ಬೋದು. ಶಾಸನಗಳಿಗೆ ಬಂದಂತೆ ಈಗಾಗಲೇ ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ನಮ್ಮ ಡಾಕ್ಟರ್ ಎಸ್ ಸಿ ಪಾಟೀಲ್ರವರು ಮಾಡಿದ್ದಾರೆ. ಮುಂದೆ 12-13ನೇ ಶತಮಾನದಿಂದ ಇತ್ತೀಚೆಗೆ 16ನೇ ಶತಮಾನದವರೆಗೂ ಹೊಸ ಶಾಸನಗಳು ಸಿಕ್ಕದ್ರ ಬಗ್ಗೆ ನಮ್ಮ ಸ್ನೇಹಿತರು ಈಗ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಇತಿಹಾಸಕಾರರಾದಂಥ ಶಾ ಶೆಟ್ಟರವರು ಕೂಡ ಧಾರವಾಡ ವಿಶ್ವವಿದ್ಯಾಲಯದ ವೇದಿಕೆಯಲ್ಲಿ ಒಂದು ಬಹುದೊಡ್ಡ ವಿಚಾರ ಸಂಕಿರಣದಲ್ಲಿ ಅವರು ಕೂಡ ಈ ಎಲ್ಲ ಆಕಾರಗಳನ್ನು ನೋಡಿ ಈ ಹಂಡೆ ಅರಸರ ಮಹತ್ವ ಮತ್ತು ಇತಿಹಾಸ ಮತ್ತು ಪರಂಪರೆಯನ್ನು ಕುರಿತು ಅವ್ರದೇ ಆಗಿರುವಂಥ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಕೊನೆಯಲ್ಲಿ ನನ್ನ ಮುಕ್ತಾಯದಲ್ಲಿ ಆ ಮಾತುಗಳಿಗೆ ಬರ್ತದೆ. ಶಾಸನ ಕ್ಷೇತ್ರದಲ್ಲೇ ಬಹುದೊಡ್ಡ ಕೊಡುಗೆ ಕೊಟ್ಟಂಥ ಎಂ ಕಲಬುರ್ಗಿಯವರು ಕೂಡ ಹಂಡೆ ಅರಸರ ಪ್ರಾಚೀನತೆ ಏನಾಗಿರ್ಬೋದು ಅನ್ನುವಂಥದ್ದನ್ನು ಒಂದು ಕಡೆಗೆ ಅವರು ಮುನ್ನುಡಿ ಬರೆಯೋದ್ರ ಮೂಲಕ ದಾಖಲಿಸಿದ್ದಾರೆ. ಇವತ್ತು ಬೆಳಿಗ್ಗೆ ಡಾಕ್ಟರ್ ದೇವರಕೊಂಡ ರೆಡ್ಡಿಯವರು
ಹಯ್ಯಕ ಅರಸರ ಒಂದು ಮುಂದುವರಿಕೆ ಅಥವಾ ಹಂಡೆ ಅರಸರ ಪ್ರಾಚೀನತೆ ಅವ್ರು ಆಗಿರಬೇಕು ಅನ್ನುವಂಥ ಅಭಿಪ್ರಾಯವನ್ನು ಇವತ್ತು ಉದ್ಘಾಟನಾ ಸಮಾರಂಭದಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಇತಿಹಾಸವನ್ನು ಕಟ್ಟುವಂಥ ಕೆಲಸಗಳು. ವಿದ್ವಾಂಸರು ಪುನಃ ಅವನ್ನು ಪರಿಷ್ಕರಿಸೋದ್ರ ಮೂಲಕ ಅವರ ನಿಜವಾದ ಚರಿತ್ರೆಯನ್ನು ನಾವು ನಿರೂಪಿಸುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ಈ ವಿಚಾರ ಸಂಕಿರಣ ಅತ್ಯಂತ ಮಹತ್ವದ್ದು ಅಂತ ನಾನು ಭಾವಿಸಿದ್ದೇನೆ. ಈ ವೇದಿಕೆ ನಮಗೇನು ಹೊಸದಲ್ಲ. ನಮ್ಮ ಕುಲಪತಿಗಳು ಹೇಳಿದಂಗೆ 2004ರಲ್ಲಿ ನಾನು, ನಂಜುಂಡಸ್ವಾಮಿ ಅವರು, BR ಹಿರೇಮಠದ ಗುರುಗಳು ಅವರ ನೇತೃತ್ವದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಇದು ಆಗಲೇ ಸಮಾವೇಶ ಒಂದು, ಇದು 3ನೆಯ ಸಮಾವೇಶದಲ್ಲಿ ನಾವು ಸೇರಿದ್ದೇವೆ. ಇರಲಿ, ಆತ್ಮೀಯ ಸಮಾಜದ ಬಂಧುಗಳೇ, ನಮ್ಮ ವಿದ್ವಾಂಸರಿಗೆಲ್ಲ ದಯವಿಟ್ಟು ಈ ರೀತಿಯ ಶೈಕ್ಷಣಿಕವಾದ ತಿಳುವಳಿಕೆಗಳು ನಮಗೆ ಗೊತ್ತಿವೆ. ಈ ಸಮಾವೇಶದ ಬಹಳ ಮುಖ್ಯವಾದ ಉದ್ದೇಶ ಹಂಡೆ ವೀರಶೈವ ಲಿಂಗಾಯತ ಹಂಡೆ ಸಮಾಜದ ವಾರಸುದಾರರಾದಂಥ ತಾವು ಇದರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಹೊಂದಬೇಕು ಅನ್ನುವಂಥ ಕಾರಣದಿಂದಲೇ ನಮ್ಮ GN ಪಾಟೀಲರು ಮತ್ತು SC ಪಾಟೀಲ್ ಅವರು ಈ ಸಮಾವೇಶವನ್ನು ವಿಚಾರ ಸಂಕಿರಣವನ್ನು ಆಯೋಜಿಸಿದ್ದಾರೆ. ಇದು ತಮ್ಮ ಗಮನದಲ್ಲಿ ಇರಬೇಕು. ಹಂಡೆ ಅರಸರ ಚರಿತ್ರೆ 16ನೇ ಶತಮಾನದಿಂದ ಮಾತ್ರ ಎಂಬ ಆರಂಭದ ತಿಳುವಳಿಕೆ ನಮ್ಮದಾಗಿತ್ತು. 16ನೇ ಶತಮಾನದಿಂದ ಈ ಹಂಡೆ ಅರಸರು ಈ ನಾಡಿನಲ್ಲಿ ಇದ್ದರು. ಅನೇಕ ರಾಜಗುರುಗಳು, 3 ಜನ ರಾಜಗುರುಗಳು ಅಲ್ಲಿ ಇದ್ದಾರೆ. ನಿಡಿಮಾಮಿಡಿ ಜಗದ್ಗುರುಗಳು, ಈ ನಮ್ಮ ಬಂಕಾಪುರದ ಪ್ರದೇಶವನ್ನು ಆಳಬೇಕಾದಾಗ ಗದಗಿನ ತೋಂಟದ ರಾಜಮಠದ ಸ್ವಾಮಿಗಳು, ಬಳ್ಳಾರಿ ಭಾಗವನ್ನು ಆಳಬೇಕಾದಾಗ ನಮ್ಮ ಬಳ್ಳಾರಿಯ ಕೊಟ್ಟೂರು ಸ್ವಾಮಿ ಪೂಜ್ಯರು ರಾಜಗುರುಗಳಾಗಿದ್ದರು ಅನ್ನುವಂಥದ್ದು ಈಗಾಗಲೇ ಗೊತ್ತಿದೆ. ಹಾಗಾಗಿ 15-16ನೇ ಶತಮಾನದಿಂದಲೇ ಇವರ ಚರಿತ್ರೆ ಆರಂಭ ಆಗ್ತದೆ ಅನ್ನುವಂಥದ್ದು ನಮ್ಮ ಆರಂಭದ ತಿಳುವಳಿಕೆ ಇತ್ತು. ಯಾವುದೇ ವಿಷಯವೂ ಕೂಡ ಹೀಗೆ ಸಂಶೋಧನೆಯನ್ನು ಆಕರಗಳನ್ನು ಹುಡುಕ್ತಾ ಹೋದಾಗ ಚರಿತ್ರೆ ಒಂದು ಪಾರಂಪರಿಕವಾಗಿ ಅದರ ಮೂಲವನ್ನು ಬೇರೆ ಬೇರೆ ದೃಷ್ಟಿಯಿಂದ ಇನ್ನೂ ಹಿಂದಕ್ಕೆ ಒಯ್ಯುವಂಥ ಸಾಧ್ಯತೆಗಳು. ಆದರೆ ಈ ಅರಸರಿಗೆ ಸಂಬಂಧಿಸಿದಂತೆ ಶಾಸನೋಕ್ತ ಉಲ್ಲೇಖಗಳನ್ನು ಗಮನಿಸಿದರೆ ಈ ಹಂಡೆ ಅರಸರ ಮೂಲ 10ನೇ ಶತಮಾನದಷ್ಟು ಪ್ರಾಚೀನಕ್ಕೆ ಹೋಗ್ತದೆ ಅನ್ನುವಂಥದ್ದನ್ನು ಇವತ್ತು ದೊರೆತಂಥ ಆಕರಗಳು ನಮಗೆ ಸಮರ್ಥನೆಯನ್ನು ಕೊಡ್ತಾರೆ. ಅದನ್ನು ಉದ್ಘಾಟನಾ ಸಂದರ್ಭದಲ್ಲಿ ಪಂಡೆ ಹಂಡೆ ಆಗೋದ್ರ ಬಗ್ಗೆ ಸ್ವಲ್ಪ ಸಂಶಯ ಅಂದರೂ ಕೂಡ ನಮ್ಮ ಶಾಸನ ತಜ್ಞರಾದ ದೇವರಕೊಂಡರೆಡ್ಡಿಯವರು ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಆ ದೇವಾಲಯಗಳ ಹೆಸರುಗಳು ಇನ್ನೂ ನಮ್ಮನ್ನು ಆ ವಿಚಾರದಲ್ಲಿ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತವೆ ಅನ್ನುವಂಥದ್ದನ್ನು ನಾನು ವಿದ್ವತ್ ಜನರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಂಡೆ ಪದದ ಉಲ್ಲೇಖ ಕುರಿತಂತೆ ರಾಷ್ಟ್ರಕೂಟ ಹಾಗೂ ಕಲ್ಯಾಣ ಚಾಲುಕ್ಯರ ಶಾಸನಗಳ ಆಧಾರದಿಂದ ಈ ಪಂಡೆ ಹಂಡೆ ಅನ್ನುವಂಥ ಪದ ನಿಷ್ಪತ್ತಿ ಆಗಿದೆ ಅನ್ನುವಂಥದ್ದನ್ನು ಈಗಾಗಲೇ ಎಲ್ಲ ವಿದ್ವಾಂಸರು ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಅವರು ಕೊಡುವ ಕಾರಣಗಳೇನು ಅಂತಂದರೆ 968ರ ಚಿತ್ರದುರ್ಗದ ಬೇವಿನಹಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನದ ಶಾಸನ. ನಮ್ಮ ಈ ವಿಚಾರ ಸಂಕಿರಣದ ಅಧ್ಯಕ್ಷರು ಚಿತ್ರದುರ್ಗದವರು ಡಾಕ್ಟರ್ ರಾಜಶೇಖರಪ್ಪನವರು ಬೇವಿನಹಳ್ಳಿ ಗ್ರಾಮದ ಆಂಜನೇಯ ದೇವಾಲಯದ ಶಾಸನ ಏನು ಹೇಳ್ತಿದ್ದಂದರೆ ಅದು ಮಾನ್ಯಕೇಟದ ರಾಷ್ಟ್ರಕೂಟರ ಕೊಟ್ಟಿಗೆ ದೇವನ ಆಳ್ವಿಕೆಯಲ್ಲಿ ಹಾಕಿಸಿದಂಥ ಒಂದು ಶಾಸನ. ಮಹಾಸಾಮಂತ ಪಂದಿಗೆ ಅರಸ ನೀಡಿದ ದಾನಗಳ ವಿವರವನ್ನು ಅದು ಕೊಡುವುದನ್ನು ಇವತ್ತು ನಮ್ಮ ಹಂಡೆ ಅರಸರ ಶಾಸನಗಳು ಅನ್ನುವಂಥ ಏನು ಪುಸ್ತಕದಲ್ಲಿ ಅವತ್ತು ಶೋಧನೆ ಮಾಡಿ ಈಗಾಗಲೇ ನಿರೂಪಿಸುವಂಥ ಪ್ರಯತ್ನವನ್ನು ವಿದ್ವಾಂಸರು ಮಾಡಿದ್ದಾರೆ.
ಇದು ಆರಂಭದ ಮೊದಲ 1968 ಅಂದರೆ ಇವರ ಚರಿತ್ರೆ 10ನೇ ಶತಮಾನದ ಸಂದರ್ಭದಲ್ಲಿ 10ನೇ ಶತಮಾನದ ಕಾಲದಲ್ಲೇ ಇತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಅದೇ ರೀತಿ ಕ್ರಿಸ್ತಶಕ 1116 ಜೇವರ್ಗಿ ತಾಲೂಕಿನ ಕೊಂಡುಗುಳಿಯ ಶಾಸನ ಬಹಳ ಮಹತ್ವದ್ದು. ಯಾಕಂತಂದರೆ ಬಸವಾದಿ ಪ್ರಮಥರ ಚರಿತ್ರೆಯಲ್ಲಿ 6ನೇ ವಿಕ್ರಮಾದಿತ್ಯನ ಅರಸುತನ, ಕೊಂಡುಗುಳಿ ಕೇಶಿರಾಜನ ದಂಡಾಧಿಪತಿ. ಹಾಗೆ ಈಗ ನಾವು ಬಿಜ್ಜಳ ಮತ್ತು ಬಸವಣ್ಣ ಅಂತ ಒಂದು ಸಮನ್ವಯತೆಯನ್ನು ನಾವು ಹೇಳ್ತೀವಿ. ಅದಕ್ಕಿಂತ ಪೂರ್ವದಲ್ಲಿ 6ನೇ ವಿಕ್ರಮಾದಿತ್ಯ ಮತ್ತು ಕೊಂಡುಗುಳಿ ಕೇಶಿರಾಜ ಈ ಬಸವ ತತ್ವದ ಒಂದು ಲಿಂಗ ಮಹತ್ವದ ಕಂದ. ಇಡೀ ಆ ಕೃತಿ ಸ್ಥಾವರ ಲಿಂಗವನ್ನು ಹೊರತುಪಡಿಸಿ ಇಷ್ಟಲಿಂಗದ ಕಲ್ಪನೆಯನ್ನು ಆ ಕೃತಿಯಲ್ಲಿ ಚರ್ಚೆ ಮಾಡ್ತಾರೆ. ಹೀಗಾಗಿ ಬಸವಾದಿ ಪ್ರಮಥರ ಚಳುವಳಿಗೆ ಒಂದು ಭೂಮಿಕೆಯನ್ನು ಹಾಕಿಕೊಟ್ಟಿರುವಂಥ ಒಂದು ನಾಡು ಕೊಂಡುಗುಳಿ. ಅಂಥ ಒಂದು ಪ್ರಖ್ಯಾತವಾದ ಸ್ಥಳದ ಕೊಂಡುಗುಳಿಯ ಈ ಶಾಸನ ಭಾಳ ಅಪರೂಪವಾದ ಸಂಗತಿಗಳನ್ನು ನಮಗೆ ಬಿಚ್ಚಿ ತೋರಿಸ್ತದೆ. ಶ್ರೀ ಮನ್ಮಹಾಸಾಮಂತ ಬೈಸರಸರು ಹಂಡಿ ಅರಸರು ಆಳ್ವಿಕೆಯ ಪ್ರದೇಶವನ್ನು ಇದು ಉಲ್ಲೇಖ ಮಾಡಬೇಕು. ಆದರೆ ಆ ಪ್ರದೇಶವನ್ನು ಈ ಪಂದಿಗ ಅಥವಾ ಹಂಡೆ ಅರಸರು ಮತ್ತು ಬೈಸರಸರು ಆಳಿದ್ರು ಅನ್ನುವಂಥದ್ದನ್ನು ಅಲ್ಲಿಯ ಒಂದು ಶಾಸನ ಉಲ್ಲೇಖ ಮಾಡ್ತದೆ. ಶಾಸನಗಳು ಅಧಿಕೃತ ವಕ್ತಾರಗಳನ್ನು, ಅಧಿಕೃತ ದಾಖಲೆಗಳವು. ಅದನ್ನು ಹೊರತುಪಡಿಸಿದರೆ ಸುಮ್ಮನೆ ಟ್ರೇಸ್ ಔಟ್ ಮಾಡಿಕೊತ ಹೋಗಿ ನೀವು ಹಂಡೆ ಅರಸರು ನಡೆದಾಡಿರಬಹುದಾದಂಥ ಈ ಪ್ರದೇಶ ಯಾವುದಿರ್ಬೋದು ಅನ್ನುವಂಥದ್ದನ್ನು, ಭಾಳ ವಿಶಿಷ್ಟವಾಗಿರುವಂಥ ಪ್ರದೇಶದಲ್ಲಿ ಇವರು ಆಳ್ವಿಕೆಯನ್ನು ಮಾಡಿದ್ದಾರೆ. ಮುಗಿಸೋದ ಕೊನೆಯದಾಗಿ ಇಲ್ಲಿ 1128 ರಾಯಚೂರು ತಾಲೂಕಿನ ಚೇಗರಕಲ್ಲು ಗ್ರಾಮದ ಶಾಸನದಲ್ಲಿ ಮಹಾಮಂಡಳೇಶ್ವರ ವೀರ ಹಂಡೆ ಅರಸ ಅನ್ನುವಂಥ ಹೆಸರಿನಲ್ಲಿ ದಾನ ಬಿಟ್ಟಿರುವಂಥ ವಿವರವನ್ನು ಆ ಶಾಸನ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಶಾಸನ ಚೇಗರಕಲ್ಲು ಶಾಸನ ಹೇಳ್ತದೆ. ಮುಂದೆ 1129 ಸುರಪುರ ತಾಲೂಕಿನ ಮುದಾನೂರು ಶಾಸನ, ನಮ್ಮ ಮುದನೂರು ದೇವರದಾಸನಿನ ಮುದನೂರು ಶಾಸನದಲ್ಲಿ ಈ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿರುವಂಥ ಶಾಸನ ಮಹಾಸಾಮಂತ ಹಂಡೆ ನಾಯಕ ಎಂದಿರುವುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸ್ತಾ ಇದೆ. ಹಾಗಾದರೆ ಈಗ ನಾವು ಮಾಡಬೇಕಾದ ಕೆಲಸ ಏನು? ಹಂಡೆಯ ಕುಲತಿಲಕ ಹನುಮಪ್ಪ ನಾಯಕ ಅಂತ ಇದನ್ನೆಲ್ಲ ಚಲೋ ಮಾಡಿದ್ವಿ ನಾವು ಈ ಇತಿಹಾಸವನ್ನು. ಆದರೆ ಇದರ ಹಿಂದೆ ಇದು ಬಹಳ ಸಂಪದ್ಭರಿತವಾಗಿರುವಂಥ ಒಂದು ಅರಸು ಮನೆತನವಾಗಿ ತಮ್ಮ ಕೊಡುಗೆಯನ್ನು ಕೊಡ್ತಾ ಬಂದಿರುವಂಥದ್ದು. ವಿಜಯನಗರೋತ್ತರ ಕಾಲದಲ್ಲಿ ಅಥವಾ ವಿಜಯನಗರದ ಸಂದರ್ಭದಲ್ಲಿ ಈ ಹಂಡೆ ಹನುಮಪ್ಪ ನಾಯಕ ಈ ಪ್ರದೇಶದ ಆಳ್ವಿಕೆಯಲ್ಲಿ ತನ್ನ ಉನ್ನತಿಯನ್ನು ಸಾಧಿಸಬೇಕು ಅನ್ನೋದನ್ನು ನಾವು ಇತಿಹಾಸಕಾರರು ತಿಳಿಲಿಕ್ಕೆ ಸಾಧ್ಯತೆ ಇದೆ. 1445 ಮುದ್ದೇಬಿಹಾಳ್ ತಾಲೂಕಿನ ಬೇಲೂರು ಗ್ರಾಮದ ಒಂದು ಶಾಸನ, ಅಲ್ಲಿ ಉಲ್ಲೇಖ ಈ ರೀತಿ ಇದೆ: ಮಹಾಮಂಡಲೇಶ್ವರ ಹೆಮ್ಮಾಡಿ ದೇವರಸ ಮಹಾಸಾಮಂತಂ ಸರ್ವಾಧಿಕಾರಿ ಹಿರಿಯ ಹೆಗ್ಗಡೆ ಹಂಡೆಯ ನಾಯಕಂ ಎನ್ನುವ ವಿವರವನ್ನು ಅಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಹೇಳಿದೆ ನಾನು ಒಂದು ವಿಚಾರವನ್ನು. ಕ್ರಿಸ್ತಶಕ 1182 ಸುರಪುರ ತಾಲೂಕಿನ ಹೆಮ್ಮಡಿ ಗ್ರಾಮದ ಈಗಿನ ಬಸವೇಶ್ವರ ದೇವಾಲಯವನ್ನು ಅವತ್ತಿನ ಶಾಸನದಲ್ಲಿ ಹಂಡೇಶ್ವರ ದೇವಾಲಯ ಅಂತ ಕರೆದಿದ್ದಾರೆ. ಅಂದರೆ ಇವತ್ತೇನು ಜನ ವಾಡಿಕೆಯಲ್ಲಿ ಬಸವೇಶ್ವರ ದೇವಾಲಯ ಅಂತ ನಾವು ಗುರುತಿಸ್ತೀವಿ, ಅಲ್ಲಿಯ ಶಾಸನ ಹಂಡೇಶ್ವರ ದೇವಸ್ಥಾನವಾಗಿದ್ದು, ಆ ದೇವಸ್ಥಾನಕ್ಕೆ ಕಲ್ಯಾಣ ಚಾಲುಕ್ಯ ತ್ರಿಭುವನ ಮಲ್ಲ ವೀರ ಸೋಮೇಶ್ವರನ ಕಾಲದ ಶಾಸನದಲ್ಲಿ ದತ್ತಿ ಬಿಟ್ಟ ವಿವರ ನಮಗೆ ದೊರೆಯುತ್ತದೆ. ಅಂದರೆ ಈಗಿರುವಂಥ ಜನಜನಿತವಾಗಿರುವಂಥ ಬಸವೇಶ್ವರ ದೇವಸ್ಥಾನ ಶಾಸನೋಕ್ತ ಹಂಡೇಶ್ವರ ದೇವಸ್ಥಾನ ಅನ್ನುವಂಥದ್ದನ್ನು ಗಮನಿಸಬೇಕು. ಈಶ್ವರನ ಅಲ್ಲಿ ವರ್ಣನೆ ನೋಡಿದೆ. ಈಶ್ವರ ಭಕ್ತ, ಪರಮೇಶ್ವರನ ಔದಾರ್ಯ, ಉತ್ತುಂಗ ಊರ್ಜಿತ ತೇಜನಾದ ಪಂದರಸ ಹಂಡೇಶ್ವರ ದೇವಾಲಯವನ್ನು ಮಾಡಿಸದನೆಂದು ತಿಳಿದು ಬರ್ತದೆ. ಇವು ಬೇಕಾದಷ್ಟು ನಮಗೆ ಹಂಡೆ ಅರಸರು ಈ ವೀರಶೈವ ಪರವಾಗಿದ್ದರು,
ಶಿವನ ಆರಾಧಕರಾಗಿದ್ರು ಅನ್ನುವಂಥದ್ದು ಬೇಕಾದಷ್ಟು ಉಲ್ಲೇಖಗಳು ಸಿಗ್ತವೆ ನಮಗೆ. ಗಂಗೆ ಗೌರಿ ಸಂವಾದದಲ್ಲಿ ಬರ್ತದೆ, ಹಂಡೆಯ ಮಲಕನ ಒಡೆಯ ಉಂಡ ಮನೆಗೆ ಜಂತಿ ಎಣಸ ಅಂತ. ಬಹಳ ಶಿವಭಕ್ತರಲ್ಲಿ ಅತ್ಯಂತ ಶಿವನಿಷ್ಠೆಯಲ್ಲಿರುವಂಥ ಮಲಕಪ್ಪ ನಾಯಕನನ್ನ ನೆನಪು ಮಾಡಿಕೊಂಡ್ರೆ ಈ ಪರಂಪರೆಯ ಹಿಂದಿನ ಎಲ್ಲ ಅರಸರು ಕೂಡ ಈ ಇಂಥದ್ದೊಂದು ಹಂಡೇಶ್ವರ ದೇವಾಲಯ ಅಥವಾ ಬಸವೇಶ್ವರ ದೇವಾಲಯ, ಶಿವ ದೇವಾಲಯಗಳ ನಿರ್ಮಾಣದಲ್ಲಿ ಮತ್ತು ಆ ರೀತಿ ತಮ್ಮ ಆಚಾರ ವಿಚಾರದಲ್ಲಿ ಮುಂದುವರಿಸಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹೀಗೆ ಶಿರಗುಪ್ಪ ತಾಲೂಕಿನ ಮಣ್ಣೂರು ಇರ್ಬೋದು, ಶಿರಗುಪ್ಪ ತಾಲೂಕಿನ ಮಣ್ಣೂರು ಇರ್ಬೋದು, ಅದೇ ರೀತಿ ಬೇರೆ ಬೇರೆ ರಾಯಚೂರು ತಾಲೂಕಿನ ಚಿಕ್ಕಸೂಗೂರು ಇರ್ಬೋದು. ಈ ಎಲ್ಲ ಶಾಸನಗಳನ್ನು ಗಮನಿಸಿದರೆ ನಮಗೆ ಹಂಡೆ ಅರಸರ ದಾಖಲೆಗಳು, ಶಾಸನಗಳು ಅವರ ಚರಿತ್ರೆಯನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಅವರ ಗೋತ್ರ, ಅವರ ಲಾಂಛನ, ಅವರ ದಾನದತ್ತಿ, ಈ ಎಲ್ಲ ವಿವರಗಳನ್ನು ಕೊಡೋದ್ರ ಜೊತೆಗೆ ವಚನಕಾರ ಚಂದಿಮರಸನನ್ನು ಕುರಿತು ಚಂದಿಮರಸನ ಶಾಸನಗಳು ನಮ್ಮ ಈ ಚಾಲುಕ್ಯ ಪ್ರತಿಷ್ಠಾನದಿಂದಲೇ ಪ್ರಕಟ ಆಗಿದೆ. ಹಾಗಾಗಿ ಈ ವಚನಕಾರ ಹಂಡೆ ಚಂದಿಮರಸನ ಗಪೂರ್ನ 1084 ಶಾಸನ, ಅಲ್ಲಿ 2 ಶಾಸನಗಳು, ಮತ್ತು ಸಯ್ಯದ ಚಿಂಚೋಳಿಯ 1122 ಶಾಸನ, ಅಂದರ್ಕಿ ಶಾಸನ, ಇವೆಲ್ಲವೂ ಕೂಡ ನಮ್ಮ ಚಂದಿಮರಸನ ವಚನಕಾರ ಚಂದಿಮರಸನ ಉಲ್ಲೇಖವನ್ನು ಮಾಡೋದ್ರಿಂದ ಇವರ ಶಾಸನಗಳ ಈ ಅಧಿಕೃತ ದಾಖಲೆಗಳಿಂದ ಇವರ ಚರಿತ್ರೆಯನ್ನು ನಾವು 9ನೇ ಶತಮಾನ ಅಥವಾ 10ನೇ ಶತಮಾನಕ್ಕೆ ಒಯ್ಬೋದು ಅನ್ನುವಂಥದ್ದನ್ನು ಗಮನಿಸ್ಬೋದು. ಡಾಕ್ಟರ್ ಕಲಬುರ್ಗಿ ಅವರು ಒಂದು ಮಾತು ಹೇಳ್ತಾರೆ, ಯಾಕಂದರೆ ಅವರು ಅಧಿಕೃತವಾಗಿ ಒಬ್ಬ ಸಂಶೋಧಕರು. ಏನು ಹೇಳ್ತಾರೆ ಅಂದರೆ, ಹಂಡೆ ಅರಸರ ಮೂಲ ಪುರುಷ ಪಳ್ದಿಗನಾಗಿದ್ದು, ಅವ್ರ ಮುನ್ನುಡಿಯಲ್ಲಿ ಬರೀತಾರೆ, ಹಂಡೆ ಅರಸ ಮೂಲ ಪುರುಷ ಪಳ್ದಿಗನಾಗಿದ್ದು ಇದೇ ಮುಂದೆ ಪಂದಿಗ, ಹಂದಿಗ, ಪಂಡೆ, ಹಂಡೆ ಆಗಿರಬೇಕು ಅಂತ ಹೇಳಿ ಅವರು ಪದ ನಿಷ್ಪತ್ತಿಯನ್ನು ಮಾಡ್ತಾರೆ. ಕಣ್ವ ಋಷಿ ಮೂಲದವರು ಕಣ್ವ ಬ್ರಾಹ್ಮಣರು ಅನಿಸಿಕೊಂಡಂತೆ ಪಳ್ದಿಗ ಮೂಲದವರು ಹಂಡೆ ಲಿಂಗಾಯತರೆನಿಸಿಕೊಂಡಿರಬೇಕು ಅನ್ನೋದರಲ್ಲಿ ಸತ್ಯಾಂಶ ಇದೆ ಅನ್ನುವಂಥದ್ದನ್ನು ಡಾಕ್ಟರ್ ಕಲಬುರ್ಗಿ ಅವರು ಒಂದು ಕೃತಿಯಲ್ಲಿ ದಾಖಲಿಸ್ತಾರೆ. ಈ ಚರಿತ್ರೆಗಳನ್ನು ನಾವು ಸ್ವಲ್ಪ ಇನ್ನೂ ಅಧಿಕೃತಗೊಳಿಸುವಂಥ ಅಥವಾ ಇನ್ನೂ ಪರಾಮರ್ಶೆಗೊಳಪಡಿಸುವಂಥ ಸಂದರ್ಭಗಳು ಇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೊಟ್ಟೂರು ಮಠಕ್ಕೆ ಕೊಟ್ಟಂಥ ಅನೇಕ ದಾನಪತ್ರಗಳು ಇವೆ. ಹನುಮಪ್ಪ ನಾಯಕ ನೀಡಿದ ದಾನಪತ್ರಗಳಲ್ಲಿ ಕೊಟ್ಟೂರು ಸ್ವಾಮಿ ಕಪ್ಪಿನ ಚನ್ನಬಸವ ಸ್ವಾಮಿಗಳ ಉಲ್ಲೇಖ ಹೇಳಿದರು. ಅಲ್ಲಿ 1439ರಲ್ಲಿ 4 ದಾನ ಶಾಸನಗಳನ್ನು ಕೊಟ್ಟಂಥ ಉದಾಹರಣೆಗಳಿವೆ. 1441ರಲ್ಲಿ 2 ದಾನ ಶಾಸನವನ್ನು ಈ ಹಂಡೆ ಹನುಮಪ್ಪ ನಾಯಕ ಕೊಟ್ಟಿರುವಂಥವು ಶಾಸನಗಳಿವೆ. ಅದೇ ರೀತಿ ಹಂಡೆ ಹಿರೇರಾಮಪ್ಪ ನಾಯಕನ ಸಂದರ್ಭಕ್ಕೂ ಬಂದಾಗ ಅಲ್ಲಿ ದಾನ ಶಾಸನಗಳು ಇರುವಂಥದ್ದನ್ನು ಗಮನಿಸ್ಬೋದು. ಇನ್ನು ಕೊನೆಯದಾಗಿ ಮತ್ತೊಂದು ದಾಖಲೆ ಅಂದರೆ ಕೈಫಿಯತ್ತುಗಳು. ಇಲ್ಲಿ 2 ಕೈಫಿಯತ್ತುಗಳು ಈ ಪ್ರಕಾಶನ ಸಂಸ್ಥೆಯಿಂದ ಅನಂತಪುರ ಕೈಫಿಯತ್ತು ಮತ್ತು ಬುಕ್ಕರಾಯ ಸಮುದ್ರದ 2 ಕೈಫಿಯತ್ತುಗಳನ್ನು ಇಲ್ಲಿ ಪ್ರಕಟಿಸಿದ್ದಾರೆ. ಅಂದರೆ ಈ ಹಂಡೆ ಅರಸರ ಚರಿತ್ರೆಯನ್ನು ಹಿಡಿದಿಟ್ಟುಕೊಂಡಿರುವ ಇನ್ನೊಂದು ದಾಖಲೆಗಳಲ್ಲಿ ನಮ್ಮ ಕೈಫಿಯತ್ತುಗಳು ಭಾಳ ಮುಖ್ಯವಾಗ್ತವೆ. ಅವುಗಳಲ್ಲಿ ಅನಂತಪುರ ಕೈಫಿಯತ್ತು, ಬಳ್ಳಾರಿ ಕೈಫಿಯತ್ತು, ಕುರುಗೋಡು ಕೈಫಿಯತ್ತು, ಮೈಸೂರು ಕೈಫಿಯತ್ತು. ಈ ಎಲ್ಲ ಕೈಫಿಯತ್ತುಗಳ ಹಿನ್ನೆಲೆಯಲ್ಲಿ ಹಂಡೆ ಅರಸರು ವಿಜಯನಗರದ ಅರಸರಂತೆ ಈ ನೀರಾವರಿಯಲ್ಲಿ ತಮ್ಮದೇ ಆದ ವಿಕ್ರಮವನ್ನು ಸಾಧಿಸಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಅವರು ಒಂದು ಕಡೆಗೆ ಹೇಳಿದ್ರು, ಒಂದು ಕಡೆಗೆ ರಾಜ್ಯದ ಕಡೆ ಗಮನ ಇರಬೇಕು, ಯಾವುದೇ ಅರಸನಾಗಿದ್ದರೂ ಕೂಡ. ಇನ್ನೊಂದು ಕಡೆಗೆ ಕೆರೆಯ ಮೇಲೆ ನಿಗಾ ಇಡಬೇಕು ಅನ್ನುವಂಥದ್ದನ್ನು ಪ್ರಸನ್ನಪ್ಪ ನಾಯಕ ಅನ್ನುವಂಥ ಒಬ್ಬ ಅರಸ ಅಲ್ಲಿರುವಂಥ ಒಬ್ಬ ಮಂತ್ರಿಗೆ ಹೇಳುವಂಥ ಮಾತನ್ನು ನೋಡಿದರೆ ಅವರು ನೀರಾವರಿಯ ಬಗ್ಗೆ ಮತ್ತು ಇಂಥ ಒಂದು ಕೃಷಿ ವ್ಯವಸಾಯದ ಬಗ್ಗೆ ಎಷ್ಟೊಂದು ಆಸಕ್ತಿ ತಾಳಿದ್ರು ಅನ್ನುವಂಥದ್ದನ್ನು ಗಮನಿಸ್ಬೋದು. ಇಷ್ಟು ಮಾತುಗಳನ್ನು ಹೇಳೋದ್ರ ಮೂಲಕ ಇಲ್ಲಿ ಒಂದು ಕೊನೆಯದಾಗಿ ಕೆಲವು ಮಾತುಗಳನ್ನು ನಾನಿಲ್ಲಿ ಸಮಾರೋಪಿಸ್ತೇನೆ. ಇವರು ಆಳಿದಂಥ ಪ್ರದೇಶ, ಈ ಶಾಸನಗಳನ್ನು, ಕೈಫಿಯತ್ತುಗಳನ್ನು ಮತ್ತು ಈ ದಾಖಲೆಗಳನ್ನು ಇಟ್ಕೊಂಡು ಒಂದು ಅಭಿಪ್ರಾಯಕ್ಕೆ ಬರೋದಾದರೆ, ಭೀಮಾ, ಕೃಷ್ಣ, ಮಧ್ಯಪ್ರದೇಶದ ಕರ್ದವಾಡಿ ನಾಡಿನ ಭಾಳ ಮುಖ್ಯವಾಗಿ ಇವರು ಆಳ್ವಿಕೆ ಮಾಡಿದಂಥ ಪ್ರದೇಶ ಭೀಮಾ ಮತ್ತು ಕೃಷ್ಣ, ಮಧ್ಯಪ್ರದೇಶದ ಕರ್ದವಾಡಿ ನಾಡಿನ ಬಾಗೇವಾಡಿ, ಮುದ್ದೇಬಿಹಾಳ, ಸಿಂದಗಿ, ಇಂಡಿ, ವಿಜಯಪುರ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿದ್ದ ಹಂಡೆ ಅರಸು ಮನೆತನ ಕೃಷ್ಣಾ ನದಿ ಮತ್ತು ತುಂಗಾ ನದಿ ಪ್ರದೇಶಗಳ ಎಡದೊರೆ ನಾಡಿನ ಮೂಲಕ ಹಾಯ್ದು ಹಿಂಗೆ ರಾಯಚೂರು ಭಾಗದ ಮೂಲಕ ಹಾಯ್ದು ವಿಜಯನಗರ ಹಾಗೂ ವಿಜಯನಗರೋತ್ತರ ಕಾಲದಲ್ಲಿ ಬಳ್ಳಾರಿ, ಅನಂತಪುರ, ಕರ್ನೂಲು ಜಿಲ್ಲೆಗಳಲ್ಲಿ ಆಳ್ವಿಕೆ ಮಾಡಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಇದಕ್ಕೆ ಭಾಳ ಉದಾಹರಣೆ ಅಂದರೆ ನಮ್ಮ ಕರ್ನಾಟಕದ ಗಡಿಗೆರೆಗಳಲ್ಲಿ
ನಮ್ಮ ಬೆಳಗ್ಗೆ ಅನುಮಾನ ಪಟ್ಟರು ಅವರು, ಇವರು ಕನ್ನಡದ ಅರಸ ಆಗಿರ್ಬೇಕಾಗಿ ಅಂತಂದೇಳಿ. ನಮ್ಮ PHM ಸದಾಶಿವಯ್ಯನವರು ಭಾಳ ಗಟ್ಟಿಯಾಗಿ ಆ ಮಾತನ್ನು ಹೇಳ್ತಾರೆ. ಏನು ಅಂದರೆ, ಇಂದಿನ ಬಳ್ಳಾರಿ ಜಿಲ್ಲೆ ಅನಂತಪುರ, ಕರ್ನೂಲು ಜಿಲ್ಲೆಗಳ ಭಾಗವಾಗಿತ್ತು ಮತ್ತು 16ನೇ ಶತಮಾನದ ಆರಂಭದಿಂದ 19ನೇ ಶತಮಾನದ ಆರಂಭದ ಕಾಲಾವಧಿಯಲ್ಲಿ ಕನ್ನಡಿಗರಾದ ಹಂಡೆ ಮಾಲೀಕರು ಆಳ್ವಿಕೆಗೆ ಒಳಪಟ್ಟಿತ್ತು. ಹಂಡೆ ಅರಸರ ಆಳ್ವಿಕೆಗೆ ಆ ಪ್ರದೇಶ ಒಳಪಟ್ಟಿತ್ತು. ಹಂಡೆ ಅರಸರು ಅನಂತಪುರವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಆಡಳಿತ ಮಾಡಿದ್ರಿಂದ ಅದನ್ನ ಹಂಡೆ ಅನಂತಪುರ ಅಂತ ಹೇಳಿ ದಾಖಲೆಗಳು ಕರೀತಾ ಇವೆ ಅನ್ನುವಂಥದ್ದನ್ನು DHM ಸದಾಶಿವಯ್ಯನವರೇ ತಮ್ಮ ಕರ್ನಾಟಕದ ಗಡಿಗೆರೆಗಳು ಅನ್ನುವಂಥ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಇವನ್ನೆಲ್ಲವನ್ನು ನೋಡಿದರೆ ಆ ಕಡೆ ಕರ್ದವಾಡಿ ನಾಡಿನ ಬಹುಪ್ರದೇಶವನ್ನು ಆಳ್ವಿಕೆ ಮಾಡಿ ಎಡೆದರಿ ನಾಡಿನ ಮೂಲಕ ಆಯ್ದು ವಿಜಯನಗರ ಮತ್ತು ವಿಜಯನಗರೋತ್ತರ ಸಂದರ್ಭದಲ್ಲಿ ನಮ್ಮ ಬಳ್ಳಾರಿ ಪ್ರಾಂತ ಮತ್ತು ಈ ಕಡೆ ನಿಡ್ಸು ಇದೆ, ಅದು ನಮ್ಮ ಸ್ವಾಮಿ ಪೂಜ್ಯರು ಇದ್ರಲ್ಲ, ನಿಡಮಾಮಿಡಿ ಪ್ರದೇಶದ ಆಂಧ್ರ ಕಡೆಗೆ ಇವರು ಆಳ್ವಿಕೆ ಮಾಡಿರೋದು. ಇಷ್ಟೊಂದು ವಿಸ್ತಾರವಾದ ಪ್ರದೇಶ. ಭಾಳ ಒಳ್ಳೆ ಮಾತನ್ನು ನಮ್ಮ ಸ್ವಾಮಿ ಹೇಳಿದರು. ದಕ್ಷಿಣ ಭಾರತದ ಬಹುಭಾಗವನ್ನು ಆಳ್ವಿಕೆ ಮಾಡಿದಂಥ ಒಂದು ಯಾವುದಾದ್ರೂ ಒಂದು ಸಾಮಂತ ಅರಸು ಮಂಥನ ಐತನದಾದರೆ ಅದು ಹಂಡೆ ಅರಸು ಮಂಥನ ಅನ್ನುವಂಥದ್ದನ್ನು ನಾವು ಈ ವಿಚಾರ ಸಂಕಿರಣದಲ್ಲಿ ನಿರೂಪಿಸಬೇಕಾಗಿದೆ. ವಿದ್ವಾಂಸರು ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ SC ಪಾಟೀಲ್ರವರಿಗೂ ಮತ್ತು JN ಪಾಟೀಲ್ರವರಿಗೂ, ಈ ಸಮಾಜದ ರಾಜ್ಯಾಧ್ಯಕ್ಷರಿಗೂ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿವರೆಗೆ ಹಂಡೆ ಅರಸರ ದಾಖಲು ಆಕಾರಗಳ ಬಗ್ಗೆ ವಿಷಯ ಮಂಡನೆ ಮಾಡಿದಂಥ K. ರವೀಂದ್ರನಾಥ್ ಸರ್ ಅವರು, ಹಿರಿಯ ಸಂಶೋಧಕ,